ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತದೆ. ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಮೌನವಾಗಿ ಉಳಿದು ಬಿಡುತ್ತದೆ. ಜನರು ನಮ್ಮನ್ನು ಎಷ್ಟು ತುಳಿದರೂ ಪರವಾಗಿಲ್ಲ, ಆದರೆ ಭಗವಂತ ನಮ್ಮನ್ನು ಸದಾ ಮೇಲೆತ್ತಲು ಸಿದ್ಧನಿರುತ್ತಾನೆ ಎಂಬ ನಂಬಿಕೆ ಇದ್ದರೆ ಸಾಕು. ನಿಮ್ಮ ಜೀವನ ಶಾಶ್ವತವಾಗಿ ಆನಂದದ ಕಡಲಿನಲ್ಲಿ ತೇಲಬಹುದು. ಎಷ್ಟೇ ತಿದ್ದಿ ತೀಡಿದರೂ ನಾನು ಸಾಗುತ್ತಿರುವ ರೇಖೆ ನೇರವಾಗಿ ಮೂಡುತ್ತಿಲ್ಲ. ಇದು ನೀನು ಬರೆದ ಹಣೆ ಬರಹನ, ಇಲ್ಲ ನಾನೇ ಬರೆದುಕೊಂಡಿರುವ ನನ್ನ ಬದುಕಿನ ಬರಹನ ಅಂತ ನೀವು ಕೇಳುವ ಪ್ರಶ್ನೆಯಾಗಿದೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲು ಬಿಡಬೇಕು ಅಷ್ಟೇ. ಭಯಪಟ್ಟು ಕುಳಿತರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು. ಗೆದ್ರೆ ಮುಂದಕ್ಕೆ ನಡೆಸುತ್ತೆ, ಸೋತ್ರೆ ಮುಂದೆ ನಾವು ಏನು ಮಾಡಬೇಕು ಅಂತ ನಮಗೆ ಪಾಠ ಕಲಿಸುತ್ತೆ. ನಮ್ಮಿಂದ ಲಾಭ ಇದೆ ಅಂತ ಆದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗ್ತಾನೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೇ ಇದ್ರೂ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲವಿಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ, ಹೀಗಂತ ಭಗವಂತ ಹೇಳ್ತಾನೆ. ದುಃಖದ ದಿನಗಳು ಉರುಳಿ ಹೋಗುತ್ತೆ, ಯಾರಿಗೂ ಹೆದರಿ ಬದುಕಬೇಡಿ. ಈ ಪ್ರಪಂಚದಲ್ಲಿ ಭಗವಂತನ ಶಕ್ತಿ ಇರುವಾಗ ನೀವು ಯಾರಿಗೂ ಹೆದರಿ ಬದುಕುವ ಅವಶ್ಯಕತೆ ಇಲ್ಲ. ನೀವು ಯಾರ ಜೊತೆನೂ ಬಲವಂತವಾಗಿಯೂ ಬದುಕಬೇಡಿ. ಒಂಟಿಯಾದೆ ಎಂದು ಕೊರಗಬೇಡಿ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತಿನಲ್ಲಿ ಬೆಳಕನ್ನು ನೀಡ್ತಾ ಇಲ್ವೇ? ಒಂಟಿಯಾದಾಗಲೇ ನೀವು ಏನು, ನಿಮ್ಮ ಶಕ್ತಿ ಏನು ಅಂತ ಜನರಿಗೆ ಅರ್ಥ ಆಗೋದು, ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನಿಮಗೆ ತಿಳಿಯೋದು. ಸೂರ್ಯ ಚಂದ್ರನಂತೆ ನೀವು ಜಗತ್ತಿಗೆ ಬೆಳಕು ನೀಡುವುದೇನು ಬೇಡ. ನಿಮ್ಮ ಬದುಕಿಗೆ ಬೆಳಕಾಗಿ ಸಾಕು, ಆಗ ನಿಮ್ಮ ಬದುಕೇ ಧನ್ಯ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಯಾರಿಂದಲೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನು, ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಾ ಇರುವನು. ಇಂತಹ ಒಳ್ಳೆ ಮೋಟಿವೇಶ್ನಲ್ ಕಂಟೆಂಟ್ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಇನ್ನೂ ಕೂಡ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ.